ಪ್ರಿಯ ಆಶ್ಚರ್ಯ ಟಿವಿ ವೀಕ್ಷಕರೇ, ಶುಭವಾರ್ತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳು ಹಾಗೂ ಪ್ರೀತಿಪೂರ್ವಕವಾದ ಸ್ವಾಗತ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನೇ ಅನುಗ್ರಹಿಸುವಾತನು, ಒಳ್ಳೆಯದನ್ನೇ ದಯಪಾಲಿಸುವ ದೇವರಾಗಿದ್ದಾನೆ. ಈ ಸಮಯವು ಶ್ರೇಷ್ಠವಾದಂಥ ಸಮಯವಾಗಿದೆ, ಆಶೀರ್ವಾದದ ಸಮಯವಾಗಿದೆ. ದೇವರ ಪವಿತ್ರ ವಚನವನ್ನು ಕೇಳುವಂಥ ಸಮಯ. ಯಾಕೆಂದರೆ ಸತ್ಯವೇದ ಹೇಳ್ತದೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದ 3ನೇ ವಚನ, ಈ ಪ್ರವಾದನ ವಾಕ್ಯವನ್ನು ಕೇಳುವವನು, ಓದುವವನು ಮತ್ತು ಅದರಂತೆ ನಡೆಯುವವನು ಅವನು ಧನ್ಯನೆಂಬುದಾಗಿ. ಈ ಸಮಯವು ದೇವರು ನಮ್ಮೊಂದಿಗೆ ಮಾತಾಡುವಂಥ ಸಮಯ, ಶ್ರೇಷ್ಠವಾದಂಥ ಸಮಯ. ಬನ್ನಿರಿ, ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳೋಣ. ನಮ್ಮ ಸತ್ಯವೇದವನ್ನು ನ್ಯಾಯಸ್ಥಾಪಕರು ಪುಸ್ತಕ 1ನೇ ಅಧ್ಯಾಯದ ವಚನ 15 ಓದಿಕೊಳ್ಳೋಣ. ಈ ಸಮಯದಲ್ಲಿ ಜ್ಞಾನಕ್ಕಾಗಿ ಆರಿಸಿಕೊಂಡಂಥ, ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದ ವಾಕ್ಯ ಭಾಗ ನ್ಯಾಯಸ್ಥಾಪಕರು 1ನೇ ಅಧ್ಯಾಯದ ವಚನ 15. ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 1 ವರ್ಸ್ 15. ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು, ಆಕೆಯು ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ನನ್ನ ಸಂದೇಶದ ಟೈಟಲ್ ಗಾಡ್ಸ್ ಅಬಂಡೆಂಟ್ ಬ್ಲೆಸ್ಸಿಂಗ್ಸ್, ದೇವರ ಸಮೃದ್ಧಿಕರವಾದ ಆಶೀರ್ವಾದಗಳು. ದೇವರು ಆಶೀರ್ವದಿಸುವಾತನು. ಈ ವರ್ಷ 2021ನೇ ವರ್ಷ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಕರಿಯಾದ ವರ್ಷವಾಗಲಿ, ಆಶೀರ್ವಾದದ ವರ್ಷವಾಗಲಿ, ಶುಭವೂ ಕೃಪೆಯು ತಮ್ಮೆಲ್ಲರನ್ನು ಹಿಂಬಾಲಿಸಲೆಂಬುದಾಗಿ ನಾನು ಹಾರೈಸುವವನಾಗಿದ್ದೇನೆ. ದೇವರು ವಾಗ್ದಾನದ ದೇವರಾಗಿದ್ದಾನೆ. ಆತನು ಪ್ರಾಮಿಸ್ ಮಾಡಿದ್ದಾನೆ, ನಾನು ನಿಮ್ಮ ಸಂಗಡ ಇದ್ದೇನೆಂಬುದಾಗಿ. ಈ ವರ್ಷ ದೇವರ ಪ್ರಸನ್ನತೆ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವುದಕ್ಕಾಗಿ ದೇವರಿಗೆ ವಂದನೆ. ಸತ್ಯವೇದದಲ್ಲಿ ನಾವು ನೋಡುವಾಗ, ದೇವರು ಆದಾಮ ಅವಳನ್ನು ಸೃಷ್ಟಿ ಮಾಡಿದ ನಂತರ ಅವರನ್ನು ಬ್ಲೆಸ್ ಮಾಡಿದ, ಅವರನ್ನು ಆಶೀರ್ವಾದ ಮಾಡಿದ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 50ನೇ ವಚನ, ಕೊನೆಯ ವಚನವನ್ನು ನಾನು ತಮಗೋಸ್ಕರ ಓದ್ತೇನೆ. ಲೂಕ್ ಚಾಪ್ಟರ್ 24 ವರ್ಸ್ 50. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 50ನೇ ವಚನ. ಆತನು ಅವರನ್ನು ಬೆತಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ಗಾಡ್ಸ್ ಅಬಂಡೆಂಟ್ ಬ್ಲೆಸ್ಸಿಂಗ್, ದೇವರ ಸಮೃದ್ಧಿಕರವಾದ ಆಶೀರ್ವಾದ. ಇಲ್ಲಿ ನಾವು ನೋಡ್ತಿದ್ದೇವೆ, ಕಾಲೇಬನ ಮಗಳು ಅಕ್ಷಳು, ಅವಳು ತಂದೆ ಹತ್ರ ಒಂದು ವಿನಂತಿ, ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ಏನಂತೇಳಿದರೆ, ಕಾಲೇಬನು ಕೇಳ್ತಿದ್ದಾನೆ ಮಗಳಿಗೆ, ಕಾಲೇಬನ ಮಗಳು ಅಕ್ಷಳು, ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು, ಆಕೆಯು ನನಗೊಂದು ದಾನ ಕೊಡಬೇಕು. ಇಲ್ಲಿ ನಾವು ನೋಡ್ತೇವೆ, ಗಿವ್ ಮಿ ಎ ಬ್ಲೆಸ್ಸಿಂಗ್, ನನಗೆ ಒಂದು ಆಶೀರ್ವಾದವನ್ನು ಕೊಡು. ಇನ್ನೊಂದು ಭಾಷೆ ಅಂತ ಹೇಳ್ತದೆ, ಡೂ ಮಿ ಎ ಸ್ಪೆಷಲ್ ಫೇವರ್, ಡೂ ಮಿ ಎ ಸ್ಪೆಷಲ್ ಫೇವರ್, ಗಿವ್ ಮಿ ಎ ಬ್ಲೆಸ್ಸಿಂಗ್.
ನನಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ಕೊಡು ಎಂಬುದಾಗಿ. ಈ ವರ್ಷ ಆಶೀರ್ವಾದದ ವರ್ಷವಾಗಲಿ. ನಾವು ಸಹ ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ದೇವರ ಹತ್ರ. ದೇವರೇ, ಈ ವರ್ಷ ವಿಶೇಷವಾಗಿ ನನ್ನನ್ನು ಆಶೀರ್ವದಿಸು. ಪ್ರತ್ಯೇಕವಾಗಿ ನಿಮ್ಮ ಜೀವಿತದಲ್ಲಿ ಏನು ಬೇಕಾಗಿದೆ ಎಂಬುದಾಗಿ ದೇವರ ಹತ್ರ ಕೇಳಿ. ದೇವರು ಕೊಡುವ ದೇವರಾಗಿದ್ದಾನೆ. ಮಿರಕಲ್, ಹೀಲಿಂಗ್, ಆರೋಗ್ಯ ಬೇಕಾ? ಪ್ರಾರ್ಥನೆ ಮಾಡಿ. ಸೌಖ್ಯ, ಸಮಾಧಾನ, ಕೆಲಸ, ಉದ್ಯೋಗ, ಬಿಸ್ನೆಸ್ ಬ್ಲೆಸ್ ಆಗಬೇಕು, ಮಕ್ಕಳ ದಾನ, ಎಲ್ಲ ವಿಷಯಕ್ಕಾಗಿ ಪರಲೋಕದ ತಂದೆಯೊಡನೆ ಪ್ರಾರ್ಥನೆ ಮಾಡಿ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಆತನು ಒಳ್ಳೆಯದನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಇಲ್ಲಿ ಅಕ್ಷಳು ಕಾಲೇಬನು ತಂದೆ ಒಟ್ಟಿಗೆ ಅವಳು ಕೇಳ್ತಿದ್ದಾಳೆ, ನನಗೊಂದು ದಾನ ಕೊಡಬೇಕು. ಯಾಕೆಂದರೆ ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ. ಅಕ್ಷಳಿಗೆ ಒಳಗೆ ನೋವಿರ್ಬೋದು, ದುಃಖ ಇರ್ಬೋದು, ವ್ಯಥೆ ಇರ್ಬೋದು. ನಾನು ಮರುಭೂಮಿಯಲ್ಲಿದ್ದೇನೆ, ಬರೋಡದ ಭೂಮಿಯಲ್ಲಿದ್ದೇನೆ, ಫಲವಿಲ್ಲದ ಸ್ಥಳದಲ್ಲಿದ್ದೇನೆ ಎಂಬುದಾಗಿ ಅವಳಿಗೆ ಮನಸ್ಸಿನಲ್ಲಿ ನೋವು ಇರ್ಬೋದಿತ್ತು. ಆದರೆ ಆ ನೋವನ್ನು ಅವಳು ಮರೆತು ತಂದೆ ಬಳಿ, ತಂದೆ ಕೇಳ್ತಿದ್ದಾನೆ, ನಿನಗೇನು ಬೇಕು ಮಗಳೇ? ಅಕ್ಷಳು ತನ್ನ ತಂದೆಯನ್ನು ಅರಿತಿದ್ಲು. ಭರವಸೆಯಿಂದ, ನಂಬಿಕೆಯಿಂದ ತಂದೆ ಹತ್ರ ಕೇಳ್ತಿದ್ದಳೆ, ನನಗೊಂದು ದಾನ ಕೊಡಬೇಕು. ಗಿವ್ ಮಿ ಎ ಬ್ಲೆಸ್ಸಿಂಗ್, ಡೂ ಮಿ ಎ ಸ್ಪೆಷಲ್ ಫೇವರ್. ನನ್ನನ್ನು ಆಶೀರ್ವದಿಸು ತಂದೆ. ನಾನು ಮರುಭೂಮಿಯಲ್ಲಿದ್ದೇನೆ, ನಾನು ಅರಣ್ಯದಲ್ಲಿದ್ದೇನೆ. ಇಂಥ ಒಂದು ಸ್ಥಿತಿಯಲ್ಲಿ ಒಂದು ವೇಳೆ ಇವತ್ತು ನೀವು ಇರುವುದಾದರೆ, ಈ ವರ್ಷ ಆಶೀರ್ವಾದದ ವರ್ಷ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ. ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಆತ ನಮ್ಮ ಪ್ರೀತಿಯ ತಂದೆ ಆಗಿದ್ದಾನೆ, ಕರುಣಾಮಯನದ ತಂದೆ ಆಗಿದ್ದಾನೆ, ಮಮತೆಯ ಸಾಗರನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನೇ ನಿಮಗೆ ದಯಪಾಲಿಸುವಾತನಾಗಿದ್ದಾನೆ. ನಿಮ್ಮ ಏನೇ ಈ ಸಲ ಚಾಲೆಂಜ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ತಂದೆ ಹತ್ರ ಕೇಳಿ. ಪರಲೋಕದಲ್ಲಿರುವ ತಂದೆಯಾದ ದೇವರು ಆತನ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆತ ನಿಮ್ಮ ಪ್ರಾರ್ಥನೆಯನ್ನು ಎಂದಿಗೂ ರಿಜೆಕ್ಟ್ ಆತನು ಮಾಡೋದಿಲ್ಲ. ಆತ ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ. ಆದ್ದರಿಂದ ಇಲ್ಲಿ ಮೊದಲಾಗಿ ನಮ್ಮ ತಂದೆ ಆತನು ಯಾರಾಗಿದ್ದಾನೆ? ಆತನು ಒಳ್ಳೆಯವನಾಗಿದ್ದಾನೆ. ಆತ ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನನ್ನು ಕಾಪಾಡ್ತಾನೆ, ನಿನ್ನನ್ನು ಸಂರಕ್ಷಣೆ ಮಾಡ್ತಾನೆ, ನಿನ್ನನ್ನು ಕಾಯುತ್ತಾನೆ. ಎಲ್ಲ ದಿವಸ ಆತ ನಿನ್ನ ಜೊತೆಯಲ್ಲಿರುತ್ತಾನೆ. ಆತನ ಬಳಿಗೆ ನೀನು ಬರುವಾಗ ಆತನೆಂದಿಗೂ ನಿನ್ನನ್ನು ಆತನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ಪ್ರಾಮಿಸ್ ಮಾಡಿದ್ದಾನೆ. ಇಲ್ಲಿ ಅಕ್ಷಳು ನಂಬಿಕೆಯಿಂದ, ಭರವಸೆಯಿಂದ ತಂದೆ ಹತ್ರ ಕೇಳ್ತಿದ್ದಾಳೆ, ಡ್ಯಾಡಿ, ನಾನು ಮರುಭೂಮಿಯಲ್ಲಿದ್ದೇನೆ, ಅರಣ್ಯದಲ್ಲಿದ್ದೇನೆ, ನನ್ನನ್ನು ಬ್ಲೆಸ್ ಮಾಡು, ನನ್ನನ್ನು ಆಶೀರ್ವದಿಸು, ನನಗೆ ಒಂದು ದಾನವನ್ನು ಕೊಡು. ಏನು ದಾನ ಎಂಬುದಾಗಿ ಮುಂದೆ ಹೋಗುವಾಗ ಅವಳು ಹೇಳ್ತಾಳೆ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಅವಳು ಕೇಳಿದಂಥ ದಾನ, ಬ್ಲೆಸ್ಸಿಂಗ್ ಯಾವುದಂತ ಹೇಳಿದರೆ, ನನಗೆ ಬುಗ್ಗೆಗಳಿರುವ ಸ್ಥಳವನ್ನು ಕೊಡು. ಹಾಗಾದರೆ ಈ ವರ್ಷ ಪ್ರಿಯ ವೀಕ್ಷಕರೇ, ಒಂದು ನಿರ್ದಿಷ್ಟವಾಗಿ ನಿಮ್ಮ ಜೀವಿತದಲ್ಲಿ ಏನು ಬೇಕೆಂಬುದಾಗಿ ತಂದೆಗೆ ತಿಳಿಸಿರಿ. ಪರಲೋಕದಲ್ಲಿರುವ ತಂದೆಗೆ ತಿಳಿಸಿರಿ. ಒಂದು ವೇಳೆ ನಿನಗೆ ಜಾಬಿನ ಅವಶ್ಯಕತೆ ಇದೆಯಾ? ಮಕ್ಕಳ ಸೌಭಾಗ್ಯ ಬಯಸ್ತಿದೆಯೋ? ಗಂಡ ರಕ್ಷಣೆ ಹೊಂದಬೇಕೆಂಬುದಾಗಿ ಬಯಕೆ, ಹೆಂಡತಿ ರಕ್ಷಿಸಲ್ಪಡಬೇಕು, ನನ್ನ ಮಗ ರಕ್ಷಣೆ ಹೊಂದಬೇಕು, ಮಗನಿಗೆ ಒಳ್ಳೆ ಜಾಬ್ ಸಿಗಬೇಕು, ಮಗನ ವಿದ್ಯಾಭ್ಯಾಸ ಆಶೀರ್ವಾದ, ನಾನು ಸ್ವಸ್ಥನಾಗಬೇಕು, ನನಗೆ ಆರೋಗ್ಯ ಬೇಕು, ನನಗೆ ಸಮಾಧಾನ ಬೇಕು, ನನಗೆ ತೃಪ್ತಿ ಬೇಕು ಎಂಬುದಾಗಿ ನೀನು ಆಲೋಚಿಸುವುದಾದರೆ,
ನಿನ್ನ ಪರ್ಟಿಕ್ಯುಲರ್ ಆದ ಆ ವಿಜ್ಞಾಪನೆಯನ್ನು ತಂದೆಗೆ ತಿಳಿಸು. ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ನೀನು ನಿನ್ನದೇ ಆ ಅರಣ್ಯದ ಸ್ಥಿತಿಯಲ್ಲಿ ನೀನು ಇರುವಂಥ ಅವಶ್ಯಕತೆ ಇಲ್ಲ. ದೇವರು ನಿನ್ನ ಸ್ಥಿತಿಯನ್ನು ಬದಲಾಯಿಸ್ತಾನೆ, ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ನಿನ್ನನ್ನು ಆ ಸ್ಥಿತಿಯಿಂದ ದೇವರು ಹೊರಗೆ ತರ್ತಾನೆ. ಆ ಸಂದಿಗ್ಧ ಪರಿಸ್ಥಿತಿಯಿಂದ, ಆ ಕಷ್ಟದ ಸ್ಥಿತಿಯಿಂದ ದೇವರು ನಿನ್ನನ್ನು ಹೊರಗೆ ತರ್ತಾನೆ. ನೀನು ದೇವರ ಬಳಿಗೆ ಬಾ, ನಂಬಿಕೆಯಿಂದ ದೇವರ ಬಳಿಗೆ ಬಾ, ಭರವಸೆಯಿಂದ ದೇವರ ಬಳಿಗೆ ಬಾ, ನಿರೀಕ್ಷೆಯಿಂದ ದೇವರ ಬಳಿಗೆ ಬಾ. ಅಕ್ಷಳು ನಂಬಿಕೆಯಿಂದ, ಭರವಸೆಯಿಂದ, ನಿರೀಕ್ಷೆಯಿಂದ ತಂದೆ ಹತ್ರ ಕೇಳ್ತಿದ್ದಾಳೆ, ಡ್ಯಾಡಿ ನನಗೊಂದು ದಾನವನ್ನು ಕೊಡಬೇಕು. ಗಿವ್ ಮಿ ಎ ಬ್ಲೆಸ್ಸಿಂಗ್, ಡು ಮಿ ಎ ಸ್ಪೆಷಲ್ ಫೇವರ್. ಎಸ್, ತಂದೆ ಒಳ್ಳೆಯವನಾಗಿದ್ದಾನೆ. ಆತನು ತನ್ನ ಮಕ್ಕಳಿಗೆ ಯಾವತ್ತೂ ಒಳ್ಳೆಯದನ್ನೇ ಕೊಡುವ ದೇವರಾಗಿದ್ದಾನೆ. ಆತನು ಯಾವತ್ತೂ ಮೀನನ್ನು ಕೇಳಿದರೆ ಆತನ ಕಲ್ಲನ್ನು ಕೊಡುವುದಿಲ್ಲ, ರೊಟ್ಟಿಯನ್ನು ಕೇಳಿದರೆ ಆತನ ಹಾವನ್ನು ಕೊಡುವುದಿಲ್ಲ. ಆತನು ಒಳ್ಳೆಯದನ್ನೇ ಕೊಡುವ ದೇವರಾಗಿದ್ದಾನೆ. ಇವತ್ತು ನಮ್ಮ ತಂದೆ ಯಾರೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ಅಕ್ಷಳಿಗೆ ಖಂಡಿತವಾದ ನಂಬಿಕೆ ಇತ್ತು, ನನ್ನ ತಂದೆ ನಾನು ಕೇಳಿದ್ದನ್ನು ಕೊಡುತ್ತಾನೆ. ನನ್ನ ತಂದೆ ಖಂಡಿತವಾಗಿ ನನ್ನ ಭಿನ್ನವನ್ನು ಆತನು ಕೇಳದೇ ಇರುವುದಿಲ್ಲ. ನನ್ನ ಭಿನ್ನವನ್ನು ಆತನು ಕೇಳುತ್ತಾನೆ, ನನ್ನ ಭಿನ್ನವನ್ನು ಲಾಲಿಸುತ್ತಾನೆ, ನನ್ನ ಕೋರಿಕೆಯನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆಯಿತ್ತು. ಮಗಳು ತಂದೆಯೊಡನೆ ಕೇಳ್ತಿದ್ದಾಳೆ. ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ತಂದೆಯಾದ ದೇವರಿಗೆ ಮಕ್ಕಳಾಗಿದ್ದೇವೆ. ಆತ ನಮ್ಮ ತಂದೆ ಆಗಿದ್ದಾನೆ. ನಾವು ನೋಡ್ತಿದ್ದೇವೆ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ತಂದೆ ಬುಗ್ಗೆಗಳನ್ನು ಕೇಳಿದ ಮಗಳಿಗೆ, ಅಕ್ಷಳಿಗೆ, ಕಾಲೇಬನು ಮೇಲಿನ ಮತ್ತು ಕೆಳಗಿನ ಬುಗ್ಗೆಗಳನ್ನು ಕೊಟ್ಟನು, ಬ್ಲೆಸ್ ಮಾಡಿದ. ಇವತ್ತು ಪ್ರಿಯ ವೀಕ್ಷಕರೇ, ಈ ವರ್ಷ ಆಶೀರ್ವಾದದ ವರ್ಷ. ದೇವರೊಂದಿಗೆ ಪ್ರಾರ್ಥನೆ ಮಾಡಿ, ದೇವರೇ ಈ ವರ್ಷ ನನ್ನನ್ನು ಬ್ಲೆಸ್ ಮಾಡು. ಚಾಲೆಂಜ್ ಇರ್ಬೋದು, ಹೋರಾಟ ಇರ್ಬೋದು, ಸಮಸ್ಯೆ ಇರ್ಬೋದು, ಆದರೆ ದೇವರು ನಮ್ಮ ಸಂಗಡಿದ್ದಾನೆ, ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ. ಈ ಲೋಕದ ಯಾತ್ರೆಯಲ್ಲಿ, ಈ ಲೋಕದ ಪ್ರಯಾಣದಲ್ಲಿ ಆತನು ನಮ್ಮೊಂದಿಗಿದ್ದಾನೆ. ನಿನ್ನ ಲೈಫನ್ನು ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಲೈಫನ್ನು ಚೇಂಜ್ ಮಾಡ್ತಾನೆ, ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ. ನಿನ್ನ ಸೋಲನ್ನು ವಿಕ್ಟ್ರಿಯಾಗಿ ಟರ್ನ್ ಮಾಡ್ತಾನೆ, ಜಯವಾಗಿ ಮಾರ್ಪಡಿಸ್ತಾನೆ. ನಿನ್ನ ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸ್ತಾನೆ. ನಿನ್ನ ಮಾರವನ್ನು ಆತನು ಸಿಹಿಯಾಗಿ ಮಾರ್ಪಡಿಸ್ತಾನೆ. ಯೆಶಾಯ 35:6 ಮತ್ತು 7ನೇ ವಚನವನ್ನು ನಾವು ಓದುವುದಾದರೆ, ಐಸಾಯ 35:6 ನಾವು ನೋಡುವುದಾದರೆ, ಯೆಶಾಯ 35:6 ಮತ್ತು 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅರಣ್ಯದಲ್ಲಿ ಒರತೆಗಳು ಒಡೆಯುವವು. ಅರಣ್ಯದಲ್ಲಿ ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಈ ವರ್ಷದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡು, ಗಿವ್ ಮಿ ಎ ಬ್ಲೆಸ್ಸಿಂಗ್. ಅದು ಬ್ಲೆಸ್ಸಿಂಗ್ ಏನು ಬೇಕು ಕೇಳಿಕೊ. ರಕ್ಷಣೆ, ಕುಟುಂಬದ ರಕ್ಷಣೆ ಇರ್ಬೋದು, ಉದ್ಯೋಗ ಇರ್ಬೋದು, ಬ್ರೇಕ್ ಥ್ರೂ ಇರ್ಬೋದು, ವ್ಯಾಪಾರದ ಆಶೀರ್ವಾದವಿರ್ಬೋದು, ಯಾವುದೇ ಆಗಿರ್ಬೋದು, ಸಮಾಧಾನ, ಆನಂದ, ಸಂತೃಪ್ತಿ. ದೇವರ ವಾಕ್ಯ ಹೇಳ್ತದೆ, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣ ನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು, ಬೆಂಗಾಡು ಸರೋವರವಾಗುವುದು. ನೋಡಿ, ಅಕ್ಷಳ ಬೆಂಗಾಡು ಸರೋವರವಾಗ್ತದೆ. ಅಕ್ಷಳ ಹೇಗಿತ್ತು? ಅವಳಿಗೆ, ನನ್ನನ್ನು ನೀನು ಬೆಂಗಾಡಿಗೆ ಕೊಟ್ಟು ಬಿಟ್ಟಿದ್ದಿ, ಆದ್ದರಿಂದ ನನಗೊಂದು ದಾನ ಬೇಕು, ನನಗೆ ಬುಗ್ಗೆಯನ್ನು ಕೊಡು, ನೀರಿರುವ ಬುಗ್ಗೆಯನ್ನು ಕೊಡಿ ಎಂಬುದಾಗಿ ದೇವರ ವಾಕ್ಯ. ಬೆಂಗಾಡು ಸರೋವರವಾಗುವುದು, ಒಣ ನೆಲದಲ್ಲಿ ಬುಗ್ಗೆಗಳು ಉಕ್ಕುವವು. ದೇವರು ಪ್ರಾಮಿಸ್ ಮಾಡ್ತಿದ್ದಾನೆ, ಒಣ ನೆಲದಲ್ಲಿ ಬುಗ್ಗೆಗಳು ಉಕ್ಕುತ್ತದೆ ಎಂಬುದಾಗಿ. ಈ ವರ್ಷ ಆಶೀರ್ವಾದದ ವರ್ಷ.
ನೀನು ಪ್ರಾರ್ಥನೆ ಮಾಡುವಾಗ ದೇವರ ಪ್ರೆಸೆನ್ಸ್ ನಿನ್ನ ಲೈಫ್ನಲ್ಲಿ ಇರುವಾಗ ನೀನು ಹೋಗುವಂಥ ಎಲ್ಲ ದಾರಿಯಲ್ಲಿ ದೇವರ ಪ್ರೆಸೆನ್ಸ್ ನಿನ್ನ ಜಯದ ಹಾದಿಯಲ್ಲಿ ನಡೆಸ್ತದೆ. ನಿನ್ನ ಮಾರ್ಗದಲ್ಲಿ ನಿನಗೆ ಯಶಸ್ಸನ್ನು ಕೊಡ್ತದೆ. ನಿನ್ನ ಮಾರ್ಗದಲ್ಲಿ ನಿನಗೆ ಸಂತೃಪ್ತಿಯನ್ನು ಕೊಡ್ತದೆ. ದೇವರ ಪ್ರೆಸೆನ್ಸನ್ನು ನಾವು ಕ್ಯಾರಿ ಮಾಡುವಾಗ, ನಾವು ದೇವರನ್ನು ವರ್ಷಿಪ್ ಮಾಡಿ, ನಾವು ಪ್ರಾರ್ಥನೆ ಮಾಡಿ, ದೇವರ ವಾಕ್ಯದ ವಾಗ್ದಾನದೊಂದಿಗೆ ನಾವು ಜೀವಿಸುವಾಗ, ನಡೆಯುವಾಗ ನಮ್ಮ ದಾರಿಯಲ್ಲಿ ದೇವರ ಪ್ರೆಸೆನ್ಸ್ ನಮ್ಮನ್ನು ಪ್ರೊಟೆಕ್ಷನ್ ಕೊಡ್ತದೆ. ನಮ್ಮ ಮಾರ್ಗದಲ್ಲಿ ನಮಗೆ ಸುರಕ್ಷತೆ ಕೊಡ್ತದೆ. ನಮ್ಮ ಮಾರ್ಗದಲ್ಲಿ ನಮಗೆ ಬ್ಲೆಸ್ಸಿಂಗ್ ಕೊಡ್ತದೆ. ದೇವರ ವಾಕ್ಯ, ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಂತೆ ಕಳಕಳಿಸುವುದು, ಅದು ಸಮೃದ್ಧಿಯಾಗಿ ಹೂ ಬಿಡ್ತದೆ. ಈ ವರ್ಷ ನಿನ್ನ ಲೈಫನ್ನು ದೇವರು, ನಿನ್ನ ಅರಣ್ಯವನ್ನು ಮರುಭೂಮಿಯನ್ನು ದೇವರು ಆನಂದಿಸುವಂತೆ ಮಾಡ್ತಾನೆ. ಒಣನೆಲವನ್ನು ಹರ್ಷಿಸಿ ತಾವರೆಯಂತೆ ಕಳಗೊಳಿಸ್ತಾನೆ. ಸಮೃದ್ಧಿಯಾಗಿ ಹೂ ಬಿಡ್ತದೆ. ನಿನ್ನ ಲೈಫ್ ಬ್ಲಾಸಮ್ ಆಗ್ತದೆ. ನಿನ್ನ ಹೂ ಅರಳ್ತದೆ, ಹೂ ಬಿಡ್ತದೆ, ಸೌಂದರ್ಯವನ್ನು ಕೊಡ್ತದೆ. ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದೇವೆ, ಯಾಬೇಚನ್ ಎಂಬುದಾಗಿ. ಅವನು ಹುಟ್ಟುವಾಗ ಬಹಳ ವೇದನಿಂದ ಹುಟ್ಟಿದನೆಂದು ಅವನ ತಾಯಿ ಅವನಿಗೆ ನಾವು ನೋಡ್ತಿದ್ದೇವೆ ಯಾಬೇಚನ್ ಎಂದು ಹೆಸರಿಟ್ಲು. ಒಂದು ಪೂರ್ವಕಾಲ ವೃತ್ತಾಂತ 4ನೇದಲ್ಲಿ ನಾವು ನೋಡ್ತಿದ್ದೇವೆ, ವಚನ 9 ಮತ್ತು 10. ಇವನನ್ನು ಬಹು ವೇದನಿಂದ ಎತ್ತನೆಂದೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು, ನನ್ನ ಪ್ರಾಂತವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನೋಡಿ, ಇಲ್ಲಿ ಒಬ್ಬ ಯಾಬೇಚನು, ಅವನು ಹುಟ್ಟುವಾಗ ಅವನ ತಾಯಿ ಅವನಿಗಿಟ್ಟಂಥ ಹೆಸರು ಯಾಬೇಚನು ಎಂಬುದಾಗಿ, ದುಃಖಭರಿತನು, ವೇದನೆ ಉಳ್ಳವನೆಂಬುದಾಗಿ. ಯಾಕೆ? ಅವನು ಹುಟ್ಟುವಾಗ, ಹೆರಿಗೆ ಆಗುವಾಗ ಅವಳು ಬಹಳ ನೋವನ್ನು, ಸಂಕಟವನ್ನು ಅನುಭವಿಸಿದ್ಲು. ನಾವು ನೋಡ್ತಿದ್ದೇವೆ, ತಾಯಿ ಆ ಮಗುವನ್ನು ಜನನ ಕೊಡುವಾಗ ಎಷ್ಟು ವೇದನೆ ಇದ್ದರೂ ಕೂಡ ಮಗುವಿನ ಮುಖವನ್ನು ನೋಡಿಕೊಂಡು ನೋವನ್ನು ಮರೆತಾಳೆ. ಅವಳ ಮುಖದಲ್ಲಿ ಸಂತೋಷ ಬರ್ತದೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಯಾಬೇಚಳ ತಾಯಿ, ಅವಳಿಗೆ ಸಂತೋಷ ಆಗಲಿಲ್ಲ ಮಗುವನ್ನು ನೋಡಿದಾಗ. ವೇದನಿಂದ ದುಃಖದಿಂದ ಎತ್ತಳೆಂದು ಅವಳು ಯಾಬೇಚ ಎಂಬುದಾಗಿ ಹೆಸರಿಡು. ಆದರೆ ಯಾಬೇಚನು ಆ ಒಂದು ಇಂದಿನ ಲೈಫ್ನಲ್ಲಿ ಅವನು ಮುಳುಗಲು ಬಯಸಲಿಲ್ಲ. ಆ ನೋವಿನಲ್ಲಿ, ಆ ದುಃಖದಲ್ಲಿ ಇರಬೇಕೆಂಬುದಾಗಿ ಆತನು ಬಯಸಲಿಲ್ಲ. ಅವನು ಬಯಸಿದ, ನನ್ನ ದೇವರು ದೊಡ್ಡವನು, ನನ್ನ ದೇವರು ಜೀವಂತವಾಗಿದ್ದಾನೆ, ಪುನರ್ತನ ಹೊಂದಿದ ದೇವರು ಇರುವಾಗ, ಆ ದೇವರು ನನ್ನೊಟ್ಟಿಗಿರುವಾಗ ನಾನು ಯಾಕೆ ಸೋಲಿನ ಜೀವನ ಜೀವಿಸಬೇಕು? ನಾನು ಯಾಕೆ ಕುಗ್ಗಿ ಹೋಗಬೇಕು? ನಾನು ಯಾಕೆ ನಿರಾಶೆಯಲ್ಲಿ, ದುಃಖದಲ್ಲಿ, ವ್ಯಥೆಯಲ್ಲಿ, ಚಿಂತೆಯಲ್ಲಿ ನಾನು ಜೀವಿಸಬೇಕು? ಅವನೊಂದು ತೀರ್ಮಾನ ಮಾಡಿದ, ನಾನು ಇದರಿಂದ ಹೊರಗೆ ಬರ್ತೇನೆ. ನನ್ನ ತಾಯಿ ನನಗೆ ಯಾಬೇಚನೆಂಬುದಾಗಿ ಹೆಸರಿಟ್ಟಿರ್ಬೋದು, ನಾನು ದುಃಖಭರಿತನೆಂಬುದಾಗಿ ಹೆಸರಿಟ್ಟಿರ್ಬೋದು, ಆದರೆ ನನಗೊಂದು ನಿರೀಕ್ಷೆ ಇದೆ. ನನ್ನ ದೇವರಿದ್ದಾನೆ, ನನ್ನ ದೇವರು ಒಳ್ಳೆಯವನೇ ಆಗಿದ್ದಾನೆ. ಆ ದೇವರ ಬಳಿಯಲ್ಲಿ ಯಾಬೇಚನು ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಈ ವರ್ಷ ನಾವು ಕೂಡ ಪ್ರಾರ್ಥನೆ, ಈ ವರ್ಷ ದೇವರೇ ವಿಶೇಷವಾಗಿ ನನ್ನನ್ನು ಬ್ಲೆಸ್ ಮಾಡು, ನನ್ನ ಅಭಿವೃದ್ಧಿ ಮಾಡು, ನನ್ನ ಪ್ರಾಂತ್ಯಗಳನ್ನು ವಿಸ್ತರಿಸು, ನನ್ನ ಕೈ ಕೆಲಸವನ್ನು ಬ್ಲೆಸ್ ಮಾಡು, ನನ್ನ ಮಕ್ಕಳನ್ನು ಬ್ಲೆಸ್ ಮಾಡು, ನನ್ನ ಹಸ್ಬೆಂಡನ್ನು ಬ್ಲೆಸ್ ಮಾಡು, ನನ್ನ ಹೆಂಡತಿಯನ್ನು ಬ್ಲೆಸ್ ಮಾಡು, ನನ್ನ ಸೇವೆಯನ್ನು ಬ್ಲೆಸ್ ಮಾಡು, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಬ್ಲೆಸ್ ಮಾಡು, ನಮ್ಮ ಮಕ್ಕಳಿಗೆ ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಆಶೀರ್ವಾದ ಮಾಡು, ನಮ್ಮ ಕುಟುಂಬದಲ್ಲಿ ಸಂತೃಪ್ತಿ ಕೊಡು, ಸಮಾಧಾನ ಕೊಡು, ನಮಗಾಗಿ ಒಂದು ಉತ್ತಮ ಮನೆಯನ್ನು ಒದಗಿಸಿಕೊಡು. ದೇವರ ವಾಕ್ಯ ಹೇಳ್ತದೆ, ದೇವರೇ ನನ್ನನ್ನು ವಿಶೇಷವಾಗಿ ಬ್ಲೆಸ್ ಮಾಡು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು, ದೇವರೇ ನಿನ್ನ ಹಸ್ತದಿಂದ ಹಿಡಿದು ನನಗೆ ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂಬುದಾಗಿ ಮೊರೆಯಿಡಲು ವೇದ ವಾಕ್ಯ ಹೇಳ್ತದೆ. ದೇವರು ಅವನ ಮೊರೆಯನ್ನು ಲಾಲಿಸಿದ. ದೇವರು ಯಾಬೇಚನ ಲೈಫನ್ನು ಚೇಂಜ್ ಮಾಡಿದ. ಯಾಬೇಚನ ಲೈಫನ್ನು ದೇವರು ಬ್ಲೆಸ್ ಮಾಡಿದ. ಅವನ ಪ್ರಾಂತ್ಯವನ್ನು ವಿಸ್ತಾರ ಮಾಡಿದ. ಅವನ ವೇದನೆಯನ್ನು ದೇವರು ತೆಗೆದಾಗಿದ. ದುಃಖದ ಜೀವನವನ್ನು ಬದಲಾಯಿಸಿದ. ದರಿದ್ರ ಜೀವನವನ್ನು ದೇವರು ಬದಲಾಯಿಸಿದ. ಕೊರತೆಯ ಜೀವನವನ್ನು ದೇವರು ದಯಪಾಲಿಸಿದ. ಸಮೃದ್ಧಿಕರವಾದ ಆಶೀರ್ವಾದವನ್ನು ಕೊಟ್ಟ. ವೇದ ವಾಕ್ಯ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದದು.
ನೀತಿವಂತನ ತಲೆ ಆಶೀರ್ವಾದದ ನೆಲೆ. ದೇವರು ನೀತಿವಂತನ ಮನೆಯನ್ನು ಬ್ಲೆಸ್ ಮಾಡ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳಿದ್ದರೂ ಕೂಡ ದೇವರು ಆ ಕಷ್ಟದಿಂದ ಅವನನ್ನು ಬಿಡಿಸುತ್ತಾನೆ. ಯಾಬೇಚನು ತೀರ್ಮಾನ ಮಾಡಿದ, ನಾನು ಯಾಕೆ ದುಃಖದಲ್ಲಿ ಜೀವಿಸಬೇಕು? ಅವನು ದುಃಖದಲ್ಲಿ ಜೀವಿಸಲು ಬಯಸಲಿಲ್ಲ, ವೇದನೆಯಲ್ಲಿ ಜೀವಿಸಲು ಆತನು ಬಯಸಲಿಲ್ಲ. ಆ ಹಳೆಯ ಜೀವನದಲ್ಲಿ ಮುಳುಗಲು ಆತನು ಇಷ್ಟಪಡಲಿಲ್ಲ. ಆತನ ಅದರಿಂದ ಹೊರಗೆ ಬರಲಿಕ್ಕೆ ತೀರ್ಮಾನ ಮಾಡಿದ. ಆ ದರಿದ್ರತನದಿಂದ, ಆ ದುಃಖದಿಂದ, ಆ ಕುಗ್ಗುವಿಕೆಯಿಂದ, ಆ ನಿರುತ್ಸಾಹದಿಂದ ಆತನು ಹೊರಗೆ ಬಂದು ಒಂದು ಒಳ್ಳೆಯ ಸಮೃದ್ಧಿಕರವಾದ, ಸಂತೋಷಭರಿತವಾದ, ಆನಂದಭರಿತವಾದ, ಸಮಾಧಾನಕರವಾದ ಜೀವನವನ್ನು ಜೀವಿಸಲು ಆತನು ತೀರ್ಮಾನ ಮಾಡಿದ. ಆತನು ದೇವರ ಬಳಿ ಪ್ರಾರ್ಥನೆ ಮಾಡಿದ, ದೇವರೇ ನನ್ನನ್ನು ಬ್ಲೆಸ್ ಮಾಡು, ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡು, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ನನಗೆ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರೇಯರ್ ಮಾಡಿದ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದ. ಅಕ್ಷಳ ಪ್ರಾರ್ಥನೆಯನ್ನು ತಂದೆ ಕೇಳಿದ. ನನಗೆ ಒಂದು ದಾನ ಕೊಡಬೇಕು, ಗಿವ್ ಮಿ ಎ ಬ್ಲೆಸ್ಸಿಂಗ್, ಡೂ ಮಿ ಎ ಸ್ಪೆಷಲ್ ಫೇವರ್. ದೇವರ ವಾಕ್ಯ ಹೇಳ್ತದೆ, ಅಕ್ಷಳ ತಂದೆ ಕಾಲೆಬನು ಅವಳಿಗೆ ಮೇಲನ ಬುಗ್ಗೆ ಮತ್ತು ಕೆಳಗಿನ ಬುಗ್ಗೆಯನ್ನು ಕೊಟ್ಟ. ಅವಳ ಆಶೀರ್ವಾದ ಹೊಂದಿದಳು. ಅವಳ ಬೆಂಗಾವನ್ನು ನೋಡ್ತೇವೆ. ಮರುಭೂಮಿ, ಅರಣ್ಯ ಚೇಂಜ್ ಆಯಿತು, ಹೂದೋಟವಾಯಿತು, ಹೂ ಅರಳಿತು, ಸಂತೋಷ ಬಂತು, ಆನಂದ ಬಂತು, ಸಮೃದ್ಧಿ ಬಂತು, ತೃಪ್ತಿಕರವಾದ ಜೀವನವನ್ನು ಅವಳು ಜೀವಿಸಿದ್ಲು. ಅದರಿಂದ ದೇವರ ವಾಕ್ಯದಲ್ಲಿ ಭಕ್ತನಾದ ದಾವೀದನು ಕೂಡ ಪ್ರಾರ್ಥನೆ ಮಾಡಿದ. ಕೀರ್ತನೆ 119, 147ನೇ ವಚನವನ್ನು ನಾವು ನೋಡಿದರೆ, ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ಕೀರ್ತನೆ 119, 147ನೇ ವಚನ. ಅರುಣೋದಯದಲ್ಲಿ ಎದ್ದು ಮೊರೆಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಮುಂಚಾನೆಯಲ್ಲಿ ಬಹಳ ಆಶೀರ್ವಾದದ ಸಮಯ. ಅರುಣೋದಯದಲ್ಲಿ ಎದ್ದು ಮೊರೆಟ್ಟೆನು, ದಾವೀದನ ಅನುಭವ. ಆಗ ದೇವರು ಅವನಿಗೆ ವಾಕ್ಯವನ್ನು ಕೊಟ್ಟ. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸಿ, ಪ್ರಾರ್ಥಿಸಿ, ಆ ದಿನವನ್ನು ದೇವರಿಗೆ ಸಮರ್ಪಿಸುವಾಗ, ದೇವರ ಮುಖವನ್ನು ನೋಡುವಾಗ ದೇವರ ಪ್ರೆಸೆನ್ಸ್ ನಮ್ಮನ್ನು ಕವರ್ ಮಾಡ್ತದೆ. ದೇವರ ಪ್ರಸನ್ನತೆ ನಮ್ಮ ವಸ್ತ್ರವಾಗಿರ್ತದೆ. ಯಾವ ಸೈತನ ಅಗ್ನಿ ಬಾಣಗಳು ನಮ್ಮನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಪರ್ವತಗಳು ಕೂಡ ನಮ್ಮ ಮುಂದೆ ನಿಲ್ಲಲಿಕ್ಕೆ ಆಗೋದು. ಯಾಕೆಂದರೆ ದೇವರ ಪ್ರೆಸೆನ್ಸ್. ಯೆಶಾಯ 42ನೇ ವಚನ, ನಾನು ನಿಮ್ಮ ಮುಂದೆ ಹೋಗಿ ಎಲ್ಲ ದಿನ್ನೆಗಳನ್ನು ಸಮ ಮಾಡುತ್ತೇನೆ. ಯಾವುದೇ ದಿನ್ನೆಗಳು ನಮ್ಮ ಈ ಯಾತ್ರೆಯಲ್ಲಿ, ಈ ಲೋಕದ ಪ್ರಯಾಣದಲ್ಲಿ, ಈ ವರ್ಷದಲ್ಲಿ ಯಾವುದೇ ರೀತಿಯ ಚಾಲೆಂಜ್ ಬಂದು ದೇವರ ಪ್ರೆಸೆನ್ಸ್, ದೇವರ ವಾಕ್ಯ ದಿನಗಳನ್ನು ಸಮ ಮಾಡ್ತದೆ. ಅರುಣೋದಯದಲ್ಲಿ ನೀನು ಆತನನ್ನು ವರ್ಷಿಪ್ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ನಿಮಗೆ ಕೊಡ್ತಾನೆ. ದಾವೀದ ಹೇಳ್ತಾನೆ, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಆ ದೇವರ ಪ್ರೆಸೆನ್ಸ್ ಮತ್ತು ದೇವರ ವಾಗ್ದಾನದೊಂದಿಗೆ ನಾನು ಜೀವಿಸುವಾಗ ಈ ವರ್ಷ ನಮ್ಮ ಜೀವನದಲ್ಲಿ ಆಶೀರ್ವಾದದ ವರ್ಷವಾಗಿ, ಸುಖದ ವರ್ಷವಾಗಿ, ಸಮೃದ್ಧಿಯ ವರ್ಷವಾಗಿ ನಾವು ಜೀವಿಸಲು ಸಾಧ್ಯವಾಗ್ತದೆ. ಅರುಣೋದಯದಲ್ಲಿ, ಮುಂಚಾನೆಯಲ್ಲಿ ದೇವರನ್ನು ವರ್ಷಿಪ್ ಮಾಡಿ ನಾವು ಹೋಗುವಾಗ ದೇವರ ಪ್ರೆಸೆನ್ಸ್, ನಾನು ನಿಮ್ಮ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡ್ತೇನೆ, ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತೇನೆ. ದೇವರ ಪ್ರೆಸೆನ್ಸ್ನಲ್ಲಿ ಬೆಟ್ಟಗಳು ಮೇಣದಂತೆ ಕರಗೋಗ್ತದೆ. ಈ ವರ್ಷ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಚಾಲೆಂಜ್ ಬರ್ಬೋದು, ಸಮಸ್ಯೆ ಬರ್ಬೋದು, ಆದರೆ ದೇವರ ವಾಕ್ಯ, ದೇವರ ಪ್ರೆಸೆನ್ಸ್ ನಮ್ಮನ್ನು ಏನು ಮಾಡ್ತದೆ ಅಂದರೆ ಜಯೋತ್ಸವದಲ್ಲಿ ನಡೆಸ್ತದೆ. ದೇವರ ಪ್ರೆಸೆನ್ಸ್ ಅದ್ಭುತಗಳಲ್ಲಿ ನಮ್ಮನ್ನು ನಡೆಸ್ತದೆ. ದೇವರ ಪ್ರೆಸೆನ್ಸ್ ನಾವು ದೇವರ ಅಪರಿಪೂರ್ಣವಾದ ಸಂತೋಷವನ್ನು ಆನಂದಿಸುವಂತೆ, ನಮ್ಮ ಜೀವನದಲ್ಲಿ ನಾವು ಸಂಭ್ರಮಿಸುವಂತೆ, ಜಯೋತ್ಸವದಲ್ಲಿ ನಡೆಸುವಂತೆ ದೇವರ ಪ್ರೆಸೆನ್ಸ್ ನಮ್ಮನ್ನು ನಡೀತದೆ. ಇನ್ನೊಂದು ವಚನ, ಕೀರ್ತನೆ 88, 13ನೇ ವಚನ. ಕೀರ್ತನೆ 88, 13ನೇ ವಚನ ಹೇಳ್ತದೆ, ನಾನಾದರೂ ಯೆಹೋವನೇ ನಿನಗೆ ಮೊರೆಯಿಡುತ್ತೇನೆ, ನಾನಾದರೂ ಯೆಹೋವನೇ ನಿನಗೆ ಮೊರೆಯಿಡ್ತೇನೆ. ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ದೇವರಿಗೆ ಮೊರೆಯಿಡ್ತಾನೆ ದಾವೀದನು. ಉದಯದಲ್ಲಿ, ಮುಂಜಾನೆಯಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ನಿಮ್ಮ ವಿಜ್ಞಾಪನೆ ಏನು? ದೇವರ ಮುಂದೆ ತಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ಆತನಿಗೆ ತಿಳಿಸು ಎಂಬುದಾಗಿ ವೇದವಾಕ್ಯ ಹೇಳ್ತದೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನಿನ್ನೆಲ್ಲ ವಿಜ್ಞಾಪನೆಯನ್ನು ಆತನಿಗೆ ತಿಳಿಸು. ಉದಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರೆದು. ಖಂಡಿತವಾಗಿ ಪ್ರತಿದಿನ
ಆ ಮುಂಜಾನೆಯಲ್ಲಿ ನಾವು ದೇವರನ್ನು ವರ್ಷಿಪ್ ಮಾಡುವಾಗ, ಪ್ರಾರ್ಥಿಸುವಾಗ, ಆತನ ವಾಕ್ಯವನ್ನು ಜ್ಞಾನ ಮಾಡುವಾಗ ದೇವರ ಪ್ರೆಸೆನ್ಸ್ ನಮಗೆ ಸಂತೋಷದಲ್ಲಿ ಆ ದಿವಸ ನಮ್ಮನ್ನು ನಡೀತದೆ. ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ. ತೃಪ್ತಿಯಾದ ಜೀವನವನ್ನು ನಾವು ಜೀವಿಸ್ತೇವೆ. ಈ ವರ್ಷ ಖಂಡಿತವಾಗಿ ದೇವರಿಂದ ವಿಜ್ಞಾಪನೆಯನ್ನು ಕೇಳ್ತಾನೆ. ಅಕ್ಷಳು ತಂದೆಯೊಡನೆ ಒಂದು ದಾನ ಕೊಡಬೇಕೆಂಬುದಾಗಿ ಕೇಳಿದಾಗೆ ಈ ವರ್ಷ ಪರಲೋಕದಲ್ಲಿರೋ ತಂದೆಯಾದ ದೇವರ ಬಳಿಗೆ ನೀನು ಪ್ರಾರ್ಥನೆ ಮಾಡು. ದೇವರು ಈ ವರ್ಷ ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಈ ವರ್ಷ ನನ್ನನ್ನು ಸಂರಕ್ಷಿಸು. ಈ ವರ್ಷ ನನ್ನ ಮಗನನ್ನು ಬ್ಲೆಸ್ ಮಾಡು. ನನ್ನ ಕುಟುಂಬವನ್ನು ಬ್ಲೆಸ್ ಮಾಡು. ನಮ್ಮನ್ನು ಅಭಿವೃದ್ಧಿಪಡಿಸು. ನಮ್ಮ ಮಾರ್ಗದಲ್ಲಿ ನಮಗೆ ಸಂತೃಪ್ತಿ ಕೊಡು, ಸಮಾಧಾನ ಕೊಡು ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ದೇವರು ನಿನ್ನನ್ನು ಸ್ವಸ್ಥ ಮಾಡ್ತಾನೆ. ನಂಬಿಕೆಯಿಂದ ಬಾ. ವಾಗ್ದಾನ ಹಿಡಿದು ದೇವರ ಮುಂದೆ ನೀನು ಬರುವಾಗ ದೇವರನ್ನು ಸ್ವಸ್ಥ ಮಾಡ್ತಾನೆ. ದೇವರನಿಗೆ ಆರೋಗ್ಯ ಕೊಡ್ತಾನೆ, ಸಂತೋಷ ಕೊಡ್ತಾನೆ. ಬನ್ನಿರಿ ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ನಮಗೆ ಒಳ್ಳೆಯದನ್ನೇ ದಯಪಾಲಿಸುವಾತನು. ಯೇಸುವಿನ ನಾಮದಲ್ಲಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ವರ್ಷ ನಮಗೆ ಆಶೀರ್ವಾದದ ವರ್ಷ, ಈ ವರ್ಷ ನಮಗೆ ಸಮಾಧಾನದ ವರ್ಷ, ಆರೋಗ್ಯದ ವರ್ಷವಾಗಿರುವುದಕ್ಕಾಗಿ ಸ್ತೋತ್ರ. ಈ ವರ್ಷ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮ ನಿಷ್ಠಿರುವಂಥ ಪ್ರತಿಯೊಬ್ಬ ವೀಕ್ಷಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಅವರ ಮೇಲೆ ನಿನ್ನ ಪರಲೋಕದ ಆಶೀರ್ವಾದವನ್ನು ಮಾತಾಡ್ತೇನೆ. ಶುಭವೂ ಕೃಪೆಯು ಅವರನ್ನು ಹಿಂಬಾಲಿಸಲಿ. ನೀನವರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಪ್ರಾಂತ್ಯಗಳನ್ನು ವಿಸ್ತಾರ ಮಾಡು. ನಿನ್ನ ಹಸ್ತದಿಂದ ಈ ವರ್ಷ ಅವರು ನಡೆಸು. ಆರೋಗ್ಯ ಕೊಡು, ಸುಖ ಕೊಡು, ಸಮಾಧಾನ ಕೊಡು, ಸಮೃದ್ಧಿ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.